ಸ್ನೇಹಿತರೆ, ನಮ್ಮ ಗಿಡ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ, ಸಾಪ್ತಾಹಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಔಷಧಿ ಸಸ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ನಾನು NS ಮಂಜುನಾಥ, ನಿವೃತ್ತ ಆರೋಗ್ಯ ಶಿಕ್ಷಣಾಧಿಕಾರಿ, ಹಿರಿಯೂರು. ಪ್ರತಿ ವಾರ ನಾನು ಒಂದಲ್ಲ ಒಂದು ಮನೆ ಮದ್ದಿನ ಬಗ್ಗೆ, ಹಿತ್ತಲ ಗಿಡ ಮದ್ದಲ್ಲ ಅಂತಾರಲ್ಲ ಹಾಗೆ ಕೆಲವು ಔಷಧಿ ಸಸ್ಯಗಳು ನಮ್ಮ ಸುತ್ತನೇ ನಮ್ಮ ಪರಿಸರದಲ್ಲಿ ಇರ್ತವೆ. ಆ ಒಂದು ಸಸ್ಯಗಳ ಮಾಹಿತಿ ನಮಗೆ ಜ್ಞಾನದ ಕೊರತೆ, ಮಾಹಿತಿಯ ಕೊರತೆ ಇರೋದ್ರಿಂದ ಅವುಗಳ ಬಳಕೆ ಬಗ್ಗೆ ನಮಗೆ ಜ್ಞಾನ ಇರೋದಿಲ್ಲ. ಆ ಜ್ಞಾನವನ್ನು ತಂದುಕೊಡ್ತಕ್ಕಂಥದ್ದು ಭಾರತೀಯ ವೈದ್ಯ ಪದ್ಧತಿಯನ್ನು ಬಲಪಡಿಸ್ಲಿಕ್ಕೋಸ್ಕರ ನಮ್ಮಲ್ಲೇ ಇರ್ತಕ್ಕಂಥ ಔಷಧಿ ಸಸ್ಯಗಳನ್ನು, ಗಿಡಗಳನ್ನು ನಮಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ. ಕಳೆದ ಸಂಚಿಕೆಯಲ್ಲಿ ನಾನು ನಿಮಗೆ ಕಾಡು ಕೊತ್ತಂಬರಿ ಪರಿಚಯ ಮಾಡಿಸಿದ್ದೆ. ಕಾಡು ಕೊತ್ತಂಬರಿ, ನಾಡು ಕೊತ್ತಂಬರಿ, ನಾವು ಬೆಳೀತಕ್ಕಂಥ ನಾಡು ಕೊತ್ತಂಬರಿಗಿಂತ 10ರಷ್ಟು ಸುಗಂಧಭರಿತವಾದಂತಹ ಒಂದು ನಿತ್ಯ ಬಳಕೆಗೆ ಬೇಕಾಗಿರ್ತಕ್ಕಂಥ, ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಸಸ್ಯ ಆಗಿತ್ತು. ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದರಂತೆ ಇವತ್ತು ಕೂಡ ನಾನು ನಿಮಗೆ, ನೀವೆಲ್ಲರೂ ನೋಡಿರ್ತೀರ, ಸುತ್ತಮುತ್ತಲು ಎಲ್ಲ ಮನೆ ಹಿಂದೆ ಮುಂದೆ ಎಲ್ಲಿ ಬೇಕೋ ಅಲ್ಲಿ ಬೆಳೀತಕ್ಕಂಥ ಒಂದು ಸಸ್ಯವನ್ನು ಪರಿಚಯ ಮಾಡಿಸ್ಬೇಕಂತ ಇವತ್ತು ಬಂದಿದ್ದೀನಿ. ನಾನು ಇವತ್ತು ನಿಮಗೆ ಪರಿಚಯ ಮಾಡಿಸ್ತಕ್ಕಂಥ ಒಂದು ಸಸ್ಯ ಮೂಲ ಯಾವುದಪ್ಪ ಅಂದರೆ ತುಂಬೆ. ಇದಕ್ಕೆ ತುಂಬೆ ಗಿಡ ಅಂತ ಕರೀತಾರೆ. ನೀವೆಲ್ಲ ನೋಡಿದ್ದೀರ ಈ ತುಂಬೆ ಗಿಡವನ್ನು. ಈ ತುಂಬೆ ಕೂಡ ಒಂದು ಆರೋಗ್ಯಕ್ಕೆ ಒಂದು ಆಗರ, ಆರೋಗ್ಯದ ಹಲವಾರು ದೈನಂದಿನ ಜೀವನದಲ್ಲಿ ಬರ್ತಕ್ಕಂಥ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಇದು ನಮಗೆ ಉತ್ತರ ಆಗಿದೆ. ಈ ತುಂಬೆ ಕೂಡ ಮನೆಮದ್ದು. ಈ ಮನೆಮದ್ದು ಏನಪ್ಪ ಅಂದರೆ, ಈ ಗಿಡನ ಬೆಳೆಸಲಿಕ್ಕೆ ನೀವೇನು ಶ್ರಮ ಪಡೋಂಗಿಲ್ಲ. ಯಾವುದೇ ನರ್ಸರಿನಲ್ಲಿ ದುಡ್ಡು ಕೊಟ್ಟು ಸಸ್ಯ ತಗೊಂಬಂದು ಮನೆ ಮುಂದೆ ನೆಡೋ ಅಂಥದ್ದೇನಿಲ್ಲ. ಅವಶ್ಯಕವೇ ಹುಟ್ಕೊಂತಾವೆ ಮನೆ ಸುತ್ತಮುತ್ತಲು ಮತ್ತು ಮನೆ ಮುಂದೆ ಹಿಂದೆ. ಇವುಗಳು ಏನಪ್ಪ, ಒಂದು ಸಾಮಾನ್ಯವಾಗಿ ತುಂಬೆ ಕೂಡ ಹಸಿರು ಮತ್ತು ಬಿಳೆ ಹೂಗಳು ಮತ್ತು ಕಾಯಿಗಳು ಮತ್ತು ಬೇರುಗಳು ಭಾಳಷ್ಟು ಇದನ್ನು ಒಂಥರ ಸಮೂಲವಾಗಿ ಬಳಕೆ ಮಾಡ್ತಾರೆ. ಇದು ನೋಡಿ, ಇದು ಬೇರು, ಇದು ಕಾಂಡ, ಇದು ಎಲೆಗಳು, ಇದರಲ್ಲಿ ಹೂವು ಮತ್ತು ಬೀಜಗಳು. ಇಲ್ಲಿದೆ ನೋಡಿ ಹೂವು, ಇವು ಬೀಜಗಳು. ಇಲ್ಲಿ ಬೀಜಗಳು ಸಹಿತ ಇರ್ತವೆ. ಈ ಬೀಜಗಳು ಇವಷ್ಟು ಸಹಿತ ಆರೋಗ್ಯಕ್ಕೆ ಭಾಳಷ್ಟು ಉಪಯುಕ್ತವಾಗಿದೆ. ಇವುಗಳನ್ನು ಉಪಯೋಗ ಮಾಡ್ಕೊಂಡು ನಮ್ಮ ಆರೋಗ್ಯನ ಸುಧಾರಿಸ್ಕೋಬೋದು. ನಾವು ಈಗ ಸಾಮಾನ್ಯವಾಗಿ ಏನಪ್ಪ ಅಂತಂದರೆ, ಮನೆಯಲ್ಲಿ ಈ ಕೆಮ್ಮು, ನೆಗಡಿ, ಶೀತ ಇಂಥವೆಲ್ಲ ಆದಾಗ ನಾವು ಒಂದು ಅಲೋಪತಿಕ್ ಡ್ರಗ್ಸ್ ಮೇಲೆ ಡಿಪೆಂಡ್ ಆಗ್ತೀವಿ. ಅಲೋಪತಿಕ್ ಡ್ರಗ್ಸು ಅವು ಜೀವನದಲ್ಲಿ ಏನಾಗುತ್ತೆ, ನಮ್ಮ ದೇಹದ ಮೇಲೆ ತನ್ನದೇ ಆದ ಅಡ್ಡ ಪರಿಣಾಮಗಳನ್ನು ಪದೇ ಪದೇ ಬಳಕೆ ಮಾಡೋದ್ರಿಂದ ಆಗ್ತವೆ. ಆದರೆ ಈ ಒಂದು ಹಸಿರು ಗಿಡಗಳು, ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ನಮ್ಮ ಭಾರತೀಯ ವೈದ್ಯ ಪದ್ಧತಿಯ ಔಷಧೀಯ ಸಸ್ಯಗಳನ್ನು ಉಪಯೋಗ ಮಾಡಿದಾಗ ದೇಹದ ಮೇಲೆ ಯಾವುದೇ ಒಂದು ಅಡ್ಡ ಪರಿಣಾಮಗಳನ್ನು ಬೀರ್ತಕ್ಕಂಥ ಪ್ರಮಾಣ ಇರೋದಿಲ್ಲ. ಇದು ಸಾಮಾನ್ಯವಾಗಿ ತುಂಬೆ ಗಿಡ ಏನಪ್ಪ ಅಂದರೆ, ಈ ಕಣ್ಣಿನ ಒಂದು ತೊಂದರೆಗೆ ಬರುತ್ತೆ. ಕಣ್ಣು ಸುತ್ತಮುತ್ತಲು ಆಗ್ತಕ್ಕಂಥ ಒಂದು ಡಾರ್ಕ್ ಸರ್ಕಲ್ಸು ಮತ್ತು ಕಣ್ಣಿನ ಉರಿ, ನಾವು ದಿನನಿತ್ಯ ಮೊಬೈಲ್ ಬಳಕೆ, ಕಂಪ್ಯೂಟರ್ ಬಳಕೆ, TV ನೋಡೋದು, ಈ ಥರ ತಾಂತ್ರಿಕ ಜೀವನದಲ್ಲಿ ತೊಡ್ಕೊಂಡಾಗ ಕಣ್ಣುಗಳಿಗೆ ಉರಿ ಬರುತ್ತೆ. ಕಣ್ಣಿನ ಉರಿಗೆ ಇದು ಒಂದು ಒಳ್ಳೆಯ ಔಷಧ. ಮತ್ತು ಕಣ್ಣಿನ ಸುತ್ತ ಆಗ್ತಕ್ಕಂಥ ಭಾಳಷ್ಟು ಜನರಿಗೆ ಡಾರ್ಕ್ ಸರ್ಕಲ್ಸ್ ಆಗಿರುತ್ತೆ. ಆ ಡಾರ್ಕ್ ಸರ್ಕಲ್ಗೂ ಸಹಿತ ಇದು ಉಪಯುಕ್ತವಾದ ಒಂದು ಔಷಧಿ ಸಸ್ಯ ಆಗಿದೆ. ಇದನ್ನು ಸಾಮಾನ್ಯವಾಗಿ ಫೇಸ್ ಪ್ಯಾಕ್ಗಳಲ್ಲಿ ಮಾಡಿ ಬಳಸಿದರೆ ತುಂಬ ಒಳ್ಳೆಯದು. ಇದನ್ನು ಎಲೆಗಳನ್ನು ಕುಯ್ಕೊಂಬಂದ್ಬಿಟ್ಟು ಎಲೆಯನ್ನು ಚೆನ್ನಾಗಿ ಬಿಸಿ ನೀರಿನಲ್ಲಿ ಕುದಿಸಿ, ಒಂದಿಷ್ಟು ಎಲೆ ತಗೊಳ್ಳಿ, ಸ್ವಲ್ಪ ಬಿಸಿನೀರು, ಒಂದು ಅರ್ಧ ಲೀಟ್ರ್ ನೀರು ಹಾಕಿ ಚೆನ್ನಾಗಿ
ಕುದಿಸ್ಬಿಟ್ಟು ಆ ನೀರನ್ನು ನಾವು ಸ್ವಲ್ಪ ಹಾಲು ಬೇಕಾದರೆ ಮಿಶ್ರಣ ಮಾಡ್ಬೋದು. ಹಾಲು ಮಿಶ್ರಣ ಮಾಡಿ ಮುಖವನ್ನು ತೊಳೆದಾಗ ಮುಖದಲ್ಲಿ ಇರ್ತಕ್ಕಂಥ ಒಂದು ತ್ವಚೆ ಮತ್ತು ಕಾಂತಿ ಡಾರ್ಕ್ ಸರ್ಕಲ್ಸು ಹೋಗುತ್ತೆ. ಸಾಮಾನ್ಯವಾಗಿ ಇದರ ಪೇಸ್ಟ್ ಮಾಡಿಬಿಟ್ಟು ಡಾರ್ಕ್ ಸರ್ಕಲ್ಸ್ನ ಹೋಗಲಿಕ್ಕೆ ಫೇಸ್ ಪ್ಯಾಕ್ ಮಾಡ್ಕೊಳ್ತಾರೆ. ಫೇಸ್ ಪ್ಯಾಕ್ ಸಹಿತ ಇದನ್ನು ಮಾಡ್ಬೋದು, ಯಾವುದೇ ಒಂದು ಅಡ್ಡ ಪರಿಣಾಮ ಇದ್ರ ಮೇಲೆ ಇರಲ್ಲ. ಇದು ಮತ್ತೆ ಇನ್ನೊಂದೇನಪ್ಪ ಅಂತಂದರೆ, ಇದಕ್ಕೆ ನಾವು ದ್ರೋಣ ಪುಷ್ಪ ಅಂತ ಸಂಸ್ಕೃತದಲ್ಲಿ ಕರಿತೀವಿ. ದ್ರೋಣ ಪುಷ್ಪ ಅಂತ ಇದು ಅನಾದಿ ಕಾಲದಿಂದನೂ ನಮ್ಮ ಆಯುರ್ವೇದದಲ್ಲಿ ಬಳಕೆ ಆಗ್ತಾ ಬಂದಿದೆ. ಇಂಥ ಸಸ್ಯಗಳು ಮತ್ತು ಅಷ್ಟೇ ಅಲ್ಲ, ಲಿವರ್ ಅಂತ ಕರಿತೀವಲ್ಲ, ಗೊತ್ತಲ್ಲ, ಲಿವರ್ ಯುಕ್ರತ್ತು ಅಂತ ಕರಿತೀವಿ. ಆ ಯುಕ್ರತ್ತಿನ ಒಂದು ತೊಂದರೆಗೂ ಸಹಿತ ಈ ಇದರ ಒಂದು ಬೇರಿದೆಯಲ್ಲ, ಈ ಬೇರನ್ನ ಕಟ್ ಮಾಡಿಬಿಟ್ಟು, ಈ ಕಾಂಡಗಳನ್ನ ಕಟ್ ಮಾಡಿಬಿಟ್ಟು ಸಣ್ಣಕ್ಕೆ ಚೂರ್ಣ ಮಾಡಿ ಅದನ್ನು ಒಣಗಿಸಿ ಇಟ್ಕೊಂಡು ಜೇನುತುಪ್ಪದಲ್ಲಿ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಲಿವರಿಗೆ ಸಂಬಂಧಪಟ್ಟಂತಹ, ಯಕೃತ್ತಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಇದು ನಿವಾರಣೆ ಮಾಡುತ್ತೆ. ಸಾಮಾನ್ಯವಾಗಿ ಭಾಳಷ್ಟು ಜನಕ್ಕೆ ಈ ಫ್ಯಾಟಿ ಲಿವರ್ಸ್ ಅಂತ ಈಗ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಬೊಜ್ಜು ಒಳಗಡೆ ಫ್ಯಾಟಿ ಲಿವರ್ ಅಂತ ಆಗುತ್ತೆ. ಅಂಥವ್ರು ಈ ಒಂದು ಬೇರಿನ ಉಪಯೋಗವನ್ನು, ಕಾಂಡದ ಉಪಯೋಗವನ್ನು ಮಾಡ್ಕೊಳ್ಬೋದು. ಮತ್ತು ಅಷ್ಟೇ ಅಲ್ಲದೆ ಇದರ ಹೂಗಳು ಬಹಳ ಪರಿಣಾಮಕಾರಿಯಾಗಿ ಜಂತು ನಿವಾರಕವಾಗಿ ಕೆಲಸ ಮಾಡುತ್ತೆ. ಆ ಹೂಗಳನ್ನು ತಂದು ಅರೆದು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನಾವು ಕುಡಿಯೋದ್ರಿಂದ ಹೊಟ್ಟೆ ಒಳಗೆ ಆಗ್ತಕ್ಕಂಥ ಹುಳಗಳು, ಕರುಳಿನ ಹುಳಗಳು, ನಾವು ಊಟ ಮಾಡಿರ್ತಕ್ಕಂಥ 70% ಆಹಾರವನ್ನು ಆ ಕರುಳಿನ ಹುಳಗಳೇ ತಿಂದು ಹಾಕ್ತಾ ಇದ್ದಾವೆ. ಅದಕ್ಕೆ ಈ ಜಂತು ನಿವಾರಕವಾಗಿ ಇದರ ಹೂಗಳ ಉಪಯೋಗ ಬಹಳಷ್ಟು ಪರಿಣಾಮಕಾರಿಯಾಗಿರುತ್ತೆ. ಅದನ್ನು ನಾವು ಉಪಯೋಗಿಸ್ಬೋದು, ನಮ್ಮ ಮಕ್ಕಳಿಗೂ ಸಹಿತ ನಾವು ಕೊಡ್ಬೋದು. ಸ್ವಲ್ಪ ಕಹಿಯಾಗಿರುತ್ತೆ. ಮತ್ತು ಈ ತುಂಬೆ ಹೂವು ಪುರಾಣ ಕಾಲದಿಂದಲೂ ಶಿವನಿಗೆ ಬಹಳ ಇಷ್ಟ ಅಂತೆ. ತುಂಬೆ ಹೂವಿನಿಂದ ಅಭಿಷೇಕ ಮಾಡಬೇಕು, ತುಂಬೆ ಹೂವಿನಿಂದ ಪೂಜಿಸ್ಬೇಕು, ಅಲಂಕಾರ ಮಾಡಬೇಕು ದೇವ್ರನ್ನ ಅಂತ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮೊದಲಿಂದಲೂ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಇದು ಇನ್ನೂ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಧಿವಾತ, ಮಂಡಿ ನೋವು ಸಂಧಿವಾತ ಅಂತ ಬರುತ್ತೆ. ಆ ಸಂಧಿವಾತಕ್ಕೂ ಸಹಿತ ಒಂದು ಉತ್ತಮವಾದ ಔಷಧಿಯಾಗಿ ಕೆಲಸ ಮಾಡುತ್ತೆ. ಎಲೆಗಳ ಕಷಾಯವನ್ನು ಪ್ರತಿನಿತ್ಯ ಸೇವನೆ ಮಾಡಿದರೆ ಸಾಕು. ಮತ್ತು ಎಲೆ ಕಷಾಯದ ಜೊತೆಗೆ ಸ್ವಲ್ಪ ಕಾಳುಮೆಣಸಿನ ಪುಡಿನೂ ಹಾಕಿದರೆ ತುಂಬ ರುಚಿನೂ ಚೆನ್ನಾಗಿರುತ್ತೆ. ಸ್ವಲ್ಪ ಕಲ್ಲುಪ್ಪು, ಕಾಳುಮೆಣಸಿನ ಪುಡಿ, ಇದ್ರ ಎಲೆನ ಚೆನ್ನಾಗಿ ಕುದಿಸ್ಬಿಟ್ಟು ಕಷಾಯ ಮಾಡಿಬಿಟ್ಟು ಕುಡಿತಾ ಬಂದರೆ ಸಂಧಿವಾತನೂ ಕಡಿಮೆ ಆಗುತ್ತೆ. ಇದರ ಒಂದು ಪೇಸ್ಟನ್ನು ಮಾಡಿಬಿಟ್ಟು ಮಂಡಿಗಳಿಗೆ ಅಥವಾ ಎಲ್ಲಿ ಊತ ಇರುತ್ತಲ್ಲ ಅದಕ್ಕೂ ಸಹಿತ ಲೇಪನ ಮಾಡ್ಕೊಳ್ಳೋದ್ರಿಂದ ಬೇಗ ನೋವುಗಳು ಕಮ್ಮಿ ಆಗ್ತದೆ, ಬಾವುಗಳು ಕಮ್ಮಿ ಆಗುತ್ತೆ. ಇದ್ರ ಗುಣ ಏನಪ್ಪ ಅಂದರೆ ಆಂಟಿ ಇನ್ಫ್ಲಮೇಟ್ರಿ ಮತ್ತು ಆಂಟಿಸೆಪ್ಟಿಕ್ ಅಂದರೆ, ಈಗ ಇದರದ್ದು ಒಣಗಿಸಿದ ಪುಡಿಯನ್ನು, ತುಂಬೆ ಎಲೆಯ ಒಣಗಿಸಿದ ಪುಡಿಯನ್ನು ಗಾಯವನ್ನು ತೊಳೆಯಲು ಉಪಯೋಗಿಸ್ಬೋದು. ಬಿಸಿ ನೀರಿನ ಜೊತೆಗೆ ಒಣ ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ನಾವು ತೊಳೆದ್ರೆ ಗಾಯ ಬೇಗ ವಾಸಿ ಆಗುತ್ತೆ. ಮತ್ತು ತುರಿಕೆ, ಕಜ್ಜಿ ಇಂಥದ್ದೇನಾದರೂ ಚರ್ಮ ತೊಂದರೆಗಳಿದ್ದರೆ ಈ ತುಂಬೆ ಗುಡದ ಕಷಾಯವನ್ನು ಕುಡಿಯೋದ್ರ ಜೊತೆಗೆ ಅದನ್ನು ನಾವು ಪೇಸ್ಟ್ ಮಾಡಿ ಮೈಗೆಲ್ಲ ಹಚ್ಕೋಬೋದು. ಗಜಕರ್ಣಗಳಾಗಿದ್ದರೆ, ಏನಾದರೂ ನಮಗೆ ಹುಳುಕಡ್ಡಿಗಳಾಗಿದ್ದರೆ ಅವಕ್ಕೂ ಸಹಿತ ಇದನ್ನು ಉಪಯೋಗ ಮಾಡ್ಕೋಬೋದು. ಸಂಧಿವಾತಕ್ಕೆ ಬರುತ್ತೆ, ಯಕೃತ್ತಿನ ತೊಂದರೆಗೆ ಬರುತ್ತೆ, ಸಣ್ಣ ಕೆಮ್ಮು ಮತ್ತು ಜ್ವರ ಇದ್ದರೂ ಸಹಿತ ಈ ತುಂಬೆ ಬರುತ್ತೆ. ಇಂತಹ ಒಂದು ಅಮೂಲ್ಯವಾದ ಸಸ್ಯಗಳು ನಮ್ಮ ಮನೆಯ ನಮ್ಮ ಸುತ್ತಲೇ ಇದ್ದಾವೆ. ಇಂತಹ ಔಷಧೀಯ ಸಸ್ಯಗಳನ್ನು ಉಪಯೋಗ ಮಾಡಬೇಕು. ಅದ್ರ ಬಗ್ಗೆ ಜ್ಞಾನ ಇರೋದಿಲ್ಲ. ಆ ಜ್ಞಾನವನ್ನು ನಾನು ನಿಮಗೆ ಪ್ರತಿ ವಾರ ತಂದುಕೊಡ್ತಾ ಇದ್ದೀನಿ. ಈ ವಾರ ತುಂಬೆ ಗಿಡ ಆಯಿತು, ಹೋದ ವಾರ ಕಾಡು ಬಸಳೆ ಆಯಿತು, ಅದ್ರ ಹಿಂದೆ ಉತ್ತರಾಣಿ ಬಗ್ಗೆ ಹೇಳಿದ್ದೆ, ದಾಗಣಿ ಬಳ್ಳಿಯ ಬಗ್ಗೆ ಹೇಳಿದ್ದೆ. ಹಾಗೆ ಪ್ರತಿ ವಾರ ಒಂದೊಂದು ಸಸ್ಯಗಳನ್ನು ನಿಮಗೆ ಪರಿಚಯಿಸ್ತಾ ಹೋಗ್ತೀನಿ. ಈ ಪರಿಚಯದ ಮೂಲಕ ನೀವು ಜ್ಞಾನವನ್ನು ಸಂಪಾದನೆ ಮಾಡಿ ನಮ್ಮ ಭಾರತೀಯ ವೈದ್ಯ ಪದ್ಧತಿಯನ್ನು ಗಟ್ಟಿಯಾಗಿ ಮಾಡಿ. ಭಾರತೀಯ ವೈದ್ಯ ಪದ್ಧತಿ ಬಹಳ ಪುರಾತನ ಕಾಲದಿಂದಲೂ ನಡ್ಕೊಂಡು ಬರ್ತಾ ಇದೆ. ಹಿಂದೆ ಡಾಕ್ಟ್ರೇ ಇಲ್ಲದ ಕಾಲದಲ್ಲಿ
ಬಾಣ ಶುಶ್ರುತ ಅನ್ನುವ ಆಯುರ್ವೇದಿಕ್ ಪಂಡಿತರುಗಳು ಈ ಸಸ್ಯಗಳನ್ನೆಲ್ಲ ಉಪಯೋಗ ಮಾಡಿ ಅವರ ಒಂದು ನೀತಿ ಸಂಹಿತೆಗಳನ್ನು ಮಾಡಿದ್ದಾರೆ. ಆ ಸಂಹಿತೆಗಳಲ್ಲೆಲ್ಲ ಇದನ್ನು ಲೇಖನದ ರೂಪದಲ್ಲಿ ಮುಂದೆ ನಮಗೆಲ್ಲ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಲ್ಲಿ ಬರೆದಿರ್ತಾರೆ. ಅದೆಲ್ಲ ಸಂಸ್ಕೃತದಲ್ಲಿದ್ದಿದ್ದು ಗ್ರಂಥಗಳು ಅವನ್ನೆಲ್ಲ ಓದಿರ್ತಾರೆ ಕೆಲವರು. ಅದನ್ನೇ ಅಭ್ಯಾಸ ಮಾಡ್ತಾ ಮಾಡ್ತಾ ಒಬ್ಬರಿಂದ ಒಬ್ಬರು ಬಾಯಿಂದ ಬಾಯಿಗೆ ಕಿವಿಯಿಂದ ಕಿವಿಗೆ ಕೇಳಿ ನಾವು ತಿಳ್ಕೊಂಡು ಇವನ್ನ ಉಪಯೋಗ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೀನಿ.